ನಮಸ್ಕಾರ ಎಲ್ರಿಗೂ ತಮ್ಗೆಲ್ರಿಗೂ ಸ್ಪರ್ಧಾ ಕಾಲಾಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಮಹಾಂತೇಶ್ ಶೆಟ್ಟನಿಗೆ. ಸ್ನೇಹಿತರೆ, ತಾವೆಲ್ಲರೂ ಕೂಡ ಕಾಯ್ದಾ ಕುಂತಿರ್ತಕ್ಕಂಥ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಕೆಲವೇ ದಿನಗಳಲ್ಲಿ ಚಾಲನೆ ಸಿಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಪೊಲೀಸ್ನ ಡಿಜಿ ಅಂಡ್ ಐಜಿಪಿ ಅವರವರು ಕೂಡ ನಿನ್ನೆ ತಾನೇ ಒಂದು ಲೆಟರ್ ಅನ್ನ ಕೂಡ ಕಳಿಸಿದ್ದಾರೆ, ಕೆಲವೊಂದಿಷ್ಟು ನೇಮಕಾತಿಗಳನ್ನ ಮಾಡಿ ಅಂತೆ. ಹಾಗಾದ್ರೆ ಈ ಒಂದು ನೇಮಕಾತಿ ಲೆಟರ್ ನಲ್ಲಿ ಕಳಿಸತಕ್ಕಂಥ ನೇಮಕಾತಿ ಲೆಟರ್ ನಲ್ಲಿ ಯಾವೆಲ್ಲ ನೇಮಕಾತಿಗಳಾಗಲಿವೆ, ಹಾಗೆ ಯಾವೆಲ್ಲ ನೇಮಕಾತಿಗಳು ಇನ್ನೂ ಆಗಬೇಕಾಗಿದೆ, ಹಾಗೆ ಈ ಒಂದು ನೇಮಕಾತಿಗಳು ಯಾವಾಗ ಆರಂಭವಾಗುತ್ತೆ ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ನೋಡ್ತಾ ಹೋಗೋಣ. ಹಾಗೆ ಈ ಒಂದು ಲೆಟರ್ ನಲ್ಲಿ ಪಿಸಿ ಸಿವಿಲ್ ನಾನ್ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಪಿಎಸ್ಐಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳು ಇಲ್ಲ. ಇದರ ಕಥೆ ಏನು ಎಂಬುದನ್ನ ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಅಂತ ಹೇಳ್ತಾ, ಸ್ನೇಹಿತರೆ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಅಂತ ಹೇಳ್ತೀನಿ. ಹಾಗೆ ಸ್ನೇಹಿತರೆ, ಮುಂದೆ ಇರತಕ್ಕಂಥದ್ದೇನು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋದ್ರೆ ಸ್ನೇಹಿತರೆ, ಮೊದಲಾಗಿ ವಯೋಮಿತಿ ಸಡಿಲಿಕೆ ಸಂಬಂಧಪಟ್ಟಂತೆ ಅಂದ್ರೆ ಒಳ ಮೀಸಲಾತಿಗೆ ತದನಂತರದಲ್ಲಿ ವಯೋಮಿತಿ ಸಡಿಲಿಕೆ ಮಾಡಿ ನೇಮಕಾತಿಯನ್ನು ಹೊಡಿಸಿ ಅಂತ ಆಯೋಗ ಕೂಡ ಎಲ್ಲವೂ ಕೂಡ ನೀಡಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಯೋಮಿತಿ ಸಡಿಲಿಕೆಯನ್ನ ಮಾಡಬೇಕು. ಸೊ ಈ ಒಂದು ವಯೋಮಿತಿ ಸಡಿಲಿಕೆ ಸಂಬಂಧಪಟ್ಟಂತೆ ಏನೋ ಒಂದು ಲೆಟರ್ ಅನ್ನ ಕೂಡ ಏನು ಹೊಡಿಸ್ತಾರ, ಅಥವಾ ಏನು ನೆಕ್ಸ್ಟ್ ಇರ್ತಕ್ಕಂಥ ಏನ್ ನೇಮಕಾತಿಗಳ ನೋಟಿಫಿಕೇಶನ್ ಆಗುತ್ತೆ ಅದೇ ಒಂದು ನೋಟಿಫಿಕೇಶನ್ ಅಲ್ಲೇ ಇಷ್ಟು ಈ ಒಂದು ಏನು ಹಳೆ ವಯಸ್ಸಿತ್ತಿನ ಹಳೆಯ ವಯೋಮಿತಿ ಏನಿತ್ತು, ಸೊ ಆ ಒಂದು ವಯೋಮಿತಿಗೆ ಸಂಬಂಧಪಟ್ಟಂತೆ ಸಡಿಲಿಕೆಯನ್ನ ಮಾಡಿ ನೋಟಿಫಿಕೇಶನ್ ಅಲ್ಲೇ ವಯೋಮಿತಿ ಸಡಿಲಿಕೆಯನ್ನ ಮಾಡಿ ನೋಟಿಫಿಕೇಶನ್ ಹೊಡಿಸ್ತಾರ ಅಂತ ಕಾದ್ ನೋಡಬೇಕಾಗಿದೆ. ಹಾಗೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಮೊದಲು ವಯೋಮಿತಿಯನ್ನ ಸಡಿಲಿಕೆ ಮಾಡಬೇಕಂತ ಹೇಳಿದ್ರು. ಬಟ್ ಇದೇ ಸಂಬಂಧಪಟ್ಟಂತೆ ವಯೋಮಿತಿಯನ್ನ ಏನು ವಯೋಮಿತಿ ಸಡಿಲಿಕೆ ಮಾಡಿ ನೋಟಿಫಿಕೇಶನ್ ನೋಡಿಸ್ತಾರೆ, ಅಥವಾ ನೋಟಿಫಿಕೇಶನ್ ಅಲ್ಲೇ ವಯೋಮಿತಿ ಸಡಿಲಿಕೆ ಮಾಡ್ತಾರೆ ಎಂಬುದನ್ನ ಕಾಯ್ದು ನೋಡಬೇಕಾಗಿದೆ. ಹಾಗಾದ್ರೆ ಸ್ನೇಹಿತರೆ, ನೆಕ್ಸ್ಟ್ ಇರ್ತಕ್ಕಂಥದ್ದು ವಯೋಮಿತಿ ಸಡಿಲಿಕೆ ಬಗ್ಗೆ ಮಾತಾಡಿದ್ವಿ. ಹಾಗೆ ನೆಕ್ಸ್ಟ್ ಇರ್ತಕ್ಕಂಥದ್ದು ವಿಧಾನಸೌಧದ ಏನು ಅಧಿವೇಶನ ಆಗಿತ್ತು. ಈ ಒಂದು ಅಧಿವೇಶನದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಪಿಎಸ್ಐಗೆ ಸಂಬಂಧಪಟ್ಟಂತೆ ಒಟ್ಟು ಪೊಲೀಸ್ ಇಲಾಖೆಯಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ ಮುಂಬರುವಂತ ದಿನಗಳಲ್ಲಿ ನೇಮಕಾತಿಯನ್ನ ಮಾಡ್ತೀವಿ ಅಂತ ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡಿದ್ರು. ಇಲ್ಲಿ ಏನ್ ನೀಡಿದ್ವಿ ಇದರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ವಿ. ಇಷ್ಟೆಲ್ಲ ಹುದ್ದೆಗಳು ಏನಪ್ಪಾ ಅಂದ್ರೆ ಖಾಲಿದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಈ ಒಂದು ಸೆಡಿನಲ್ಲಿ ಇದೆ, ಸೊ ಈ ಒಂದು ಸೆಡಿನಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಈ ಒಂದು ಪೇಜ್ ನಲ್ಲಿ ಇರ್ತಕ್ಕಂಥ ಮಾಹಿತಿಗಳೆಲ್ಲವನ್ನು ಕೂಡ ನಾವು ನೇಮಕಾತಿ ಮಾಡ್ತೀವಿ. ಇಲ್ಲಿರ್ತಕ್ಕಂಥ ಏನಿದಾವೆ, ಸೊ ಇವುಗಳನ್ನ ಮುಂಬರುವ ದಿನಗಳಲ್ಲಿ ಅಥವಾ ಮುಂಬರುವ ಹಂತಗಳಲ್ಲಿ ಇವೆಲ್ಲ ನೇಮಕಾತಿಗಳನ್ನ ಮಾಡ್ತೀವಿ ಅಂತ ಕೊಟ್ಟಿದ್ರು. ಇವುಗಳನ್ನ ಎಲ್ಲವನ್ನ ಆಲಿಸಿದಾಗ ಈಗ ಹೊಡಿಸ್ತಕ್ಕಂಥ ನೇಮಕಾತಿಯಲ್ಲಿ ಯಾವ್ಯಾವೆಲ್ಲ ಇದಾವೆ ಅಂತ ನಾವು ನೋಡ್ತಾ ಹೋದ್ರೆ ಸ್ನೇಹಿತರೆ, ಸೊ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಅಂತ ಇದೆ. ಸೊ ಈ ಒಂದು ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಒಟ್ಟು ಎಷ್ಟಪ್ಪ ಅಂದ್ರೆ 15+5 ಒಟ್ಟು ಟೋಟಲ್ 20 ಪೋಸ್ಟ್ ಗಳಿಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ನೇಮಕಾತಿಗಳ ನಡೆಯಲಿದೆ. ಹಾಗೆ ಇನ್ನ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಎಪಿಎಸ್ಸಿ ಹುದ್ದೆಗಳು ನಾನ್ ಕಲ್ಯಾಣ ಕರ್ನಾಟಕದಲ್ಲಿ 215, ಹಾಗೆ 300 ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ 1375, ಹಾಗೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ 275, ಒಟ್ಟು 650 ಹುದ್ದೆಗಳು ನೇಮಕಾತಿ ಆಗಲಿದೆ. ಹಾಗೆ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪೊಲೀಸ್ ಸಂಬಂಧಪಟ್ಟಂತೆ 614. ಹಾಗೆ ಇದರಲ್ಲಿ ಏನಪ್ಪಾ ಅಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ಪೋಸ್ಟ್ ಗಳನ್ನ ಹಂಚಿಕೆ ಮಾಡಿಲ್ಲ. ಒಟ್ಟು 614 ಪೋಸ್ಟ್ ಗಳಿದಾವೆ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ. ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಕೆಎಸ್ಆರ್ಪಿಗೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 532 ಹುದ್ದೆಗಳು, ಹಾಗೆ ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳಲ್ಲಿ 1500 ಹುದ್ದೆಗಳು, ಒಟ್ಟು 2032 ಹುದ್ದೆಗಳಿಗೆ ನೇಮಕಾತಿಗಳು ಮಾಡಲಿದೆ ಅಂತ ಹೇಳಿದ್ದಾರೆ. ಹಾಗೆ ನಾವು ಪೊಲೀಸ್ ಕಾನ್ಸ್ಟೇಬಲ್ ಕೆಎಸ್ಐ ಸಪ್ತಲ್ಲಿ ತೆಗೆದುಕೊಂಡಾಗ ಕಲ್ಯಾಣ ಕರ್ನಾಟಕದಲ್ಲಿ 340 ಹುದ್ದೆಗಳು, ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ಹುದ್ದೆಗಳಿಲ್ಲ. ಟೋಟಲ್ ಆಗಿ 340 ಹುದ್ದೆಗಳಿಗೆ ನೇಮಕಾತಿಗಳನ್ನ ಮಾಡಬೇಕಂತ ಹೇಳಿ ಏನ್ ಮಾಡಿದ್ದಾರೆ ಅಂತಂದ್ರೆ ಮನೆ ಡಿಜಿ ಅಂಡ್ ಐಜಿಪಿ ಅವರು ಏನ್ ಮಾಡಿದ್ದಾರೆ, ನೇಮಕಾತಿ ಆಯೋಗಕ್ಕೆ ಲೆಟರ್ ನ ಹೊರಡಿಸಿದ್ದಾರೆ. ಈ ಒಂದು ಲೆಟರ್ ಅನುಸಾರ ಏನ್ ಮಾಡ್ತಾರೆ ಅಂತಂದ್ರೆ ನೇಮಕಾತಿ ಆಯೋಗದವರು ಏನು ವಯೋಮಿತಿ ಸಡಿಲಿಕೆ ಏನಿದೆ, ಆ ಒಂದು ವಯೋಮಿತಿ ಸಡಿಲಿಕೆ ಅನುಸಾರ ಅದನ್ನ ಮಾಡಿ ನೆಕ್ಸ್ಟ್ ಇರ್ತಕ್ಕಂಥ ಈ ಒಂದು ನೋಟಿಫಿಕೇಶನ್ ಗಳನ್ನ ಮಾಡ್ತಾರೆ ಅಂತ ಹೇಳ್ತೀನಿ. ಸ್ನೇಹಿತರೆ, ಇಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನ ಗಮನಿಸಬೇಕಾಗಿದೆ. ಇಲ್ಲಿ ಏನಪ್ಪಾ ಅಂದ್ರೆ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಏನಂತ ಕೊಟ್ಟಿದ್ದಾರೆ. ಈ ಒಂದು ಸಿವಿಲ್ ಅಲ್ಲಿ ಏನಿದೆ ಅಂತಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ 614 ಹುದ್ದೆಗಳಿದೆ. ಆದ್ರೆ ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳಲ್ಲಿ ಯಾವುದೇ ಹುದ್ದೆಗಳನ್ನ ಮೆನ್ಷನ್ ಮಾಡಿಲ್ಲ. ಆದ್ರೆ ಈ ಹಿಂದೆ ಏನ್ ಮೆನ್ಷನ್ ಮಾಡಿರ್ತಕ್ಕಂಥ ಏನ್ ಹುದ್ದೆಗಳಿದಾವೆ, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಸಿಪಿಸಿಯಲ್ಲಿ 5600 ಹುದ್ದೆಗಳೇನಿದ್ವಿ. ಆ ಒಂದು 600 ಹುದ್ದೆಗಳಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳನ್ನು ಕೂಡ ಮೆನ್ಷನ್ ಮಾಡಿದ್ರು. ಬಟ್ ಇದರಲ್ಲಿ ಏನ್ ಮಾಡಿಲ್ಲ ಅಂತಂದ್ರೆ ಕಲ್ಯಾಣ ಕರ್ನಾಟಕೇತರ ನಾನ್ HK ಅಂತ ಏನ್ ಕರಿತೀವಿ, ಅದರಲ್ಲಿ ಮೆನ್ಷನ್ ಮಾಡಿಲ್ಲ. ಹಾಗೆ ಏನ KSISF ದಲ್ಲೂ ಕೂಡ ಕಲ್ಯಾಣ ಕರ್ನಾಟಕದ ಹುದ್ದೆಗಳಿಗೆ 340 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಆದ್ರೆ ನಾನ್ ಕಲ್ಯಾಣ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳಲ್ಲಿ ಏನು ಪೋಸ್ಟ್ಗಳು ಬರ್ತವೆ ಅವುಗಳನ್ನ ಯಾವನ್ನೂ ಕೂಡ ಕೊಟ್ಟಿಲ್ಲ. ಹಾಗಾದ್ರೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಅವುಗಳನ್ನ ಮಾತಾಡೋಣ. ಹಾಗಾದ್ರೆ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಈ ಎಲ್ಲ ಏನ್ ನೇಮಕಾತಿಗಳಿದಾವೆ, ಈ ಒಂದು ನೇಮಕಾತಿಗಳು ಯಾವಾಗ ಆಗ್ಬೋದು ಸರ್ ಅಂತ ತಾವೆಲ್ಲರೂ ಕೂಡ ಕೇಳಬಹುದು. ಸ್ನೇಹಿತರೆ,
ಇಲ್ಲಿರ್ತಕ್ಕಂಥ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನ ಅಥವಾ ಈ ಹಿಂದೆ ನಡೀತಕ್ಕಂಥ ಎಲ್ಲ ಪ್ರೊಸೀಜರ್ಗಳನ್ನ ನೋಡ್ತಾ ಹೋದ್ರೆ ಎಲ್ಲವೂ ಕೂಡ ಹೈ ಸ್ಪೀಡ್ ಅಲ್ಲಿ ನಡೀತಾ ಇದೆ ಸ್ನೇಹಿತರೆ. ಸೊ ಎಲ್ಲವೂ ಕೂಡ ಸ್ಪೀಡ್ ಆಗ್ತಾ ಇದೆ. ಒಳ ಮೀಸಲಾತಿ ರಿಪೋರ್ಟ್ ಕೂಡ ಬೇಗ ಬಂತು. ಇದನ್ನು ಕೂಡ ಒಳ ಮೀಸಲಾತಿ ರಿಪೋರ್ಟ್ ಸ್ವಲ್ಪ ಲೇಟ್ ಆದ್ರೂ ಕೂಡ DPR ಆಗಿರ್ಬೋದು ಎಲ್ಲವೂ ಕೂಡ ಬೇಗ ಬೇಗ ಮಾಡ್ತಾ ಹೋಗಿದ್ದಾರೆ. ಕ್ವಶ್ಚನ್ ರೋಸ್ಟರ್ ಕೂಡ ಸಿದ್ಧ ಆಗಿದೆ. ಇನ್ನೇನು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಅಂದ್ರೆ ಈ ಒಂದು ನೇಮಕಾತಿ ಈಗಾಗಲೇ ಹೇಳಿರ್ತಕ್ಕಂಥ ಈ ಒಂದು ನೇಮಕಾತಿಯು ಇದೇ ತಿಂಗಳು ಅಥವಾ ಸೆಪ್ಟೆಂಬರ್ ಎಂಡ್ ಅಲ್ಲಿ ಅಥವಾ ಅಕ್ಟೋಬರ್ ಅಲ್ಲಿ ಏನಾಗಬಹುದು ಅಂತಂದ್ರೆ ಸೊ ಈ ಒಂದು ನೇಮಕಾತಿಗಳು ಪ್ರಾರಂಭವಾಗಬಹುದು ಅಂತ ಹೇಳ್ತೀನಿ. ಹಾಗಾದ್ರೆ ತಾವೆಲ್ಲರೂ ಕೇಳಬಹುದು, ಇನ್ನು ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂತೆ KSSF ಆಗಿರ್ಬೋದು ಮತ್ತೆ ಸಿವಿಲ್ ನಾನ್ ಕಲ್ಯಾಣ ಕರ್ನಾಟಕ ಏನು ಹುದ್ದೆಗಳಿದಾವೆ ಸೊ ಅವುಗಳ ನೇಮಕಾತಿ ಯಾವಾಗ ಆಗುತ್ತೆ, ಮತ್ತೆ ಇನ್ನು PSI ಗೆ ಸಂಬಂಧಪಟ್ಟಂತೆ 600 PSI ಗಳಿದ್ದು ಹುದ್ದೆಗಳು ಇದ್ವು, ಅವುಗಳ ನೇಮಕಾತಿ ಯಾವಾಗ ಆಗುತ್ತೆ ಅಂತ ತಾವೆಲ್ಲರೂ ಕೂಡ ಕೇಳಬಹುದು. ಸ್ನೇಹಿತರೆ, ಈ ಒಂದು ನೇಮಕಾತಿಯನ್ನ ತೆಗೆದುಕೊಂಡಾಗ ಅಂದ್ರೆ ಯಾವುದೇ ಒಂದು ನೇಮಕಾತಿಯನ್ನ ತೆಗೆದುಕೊಂಡಾಗ ಕಲ್ಯಾಣ ಕರ್ನಾಟಕ ಆಗಿರ್ಬೋದು ನಾನ್ ಕಲ್ಯಾಣ ಕರ್ನಾಟಕ ಇತರ ಹುದ್ದೆಗಳು ಏನಿರ್ತವೆ ಸೊ ಅವುಗಳನ್ನೆಲ್ಲವನ್ನು ಕೂಡ ನೇಮಕಾತಿ ಮಾಡ್ಬೇಕಂತ ಇರತಕ್ಕಂಥದ್ದು ರೂಲ್ಸ್ ಇರ್ತದೆ. ಅಂತಂದ್ರೆ ಕೇವಲ ನಾನ್ ಕಲ್ಯಾಣ ಕರ್ನಾಟಕ ಮಾಡಿ ಅಥವಾ ಬೇರೆ ಕಲ್ಯಾಣ ಕರ್ನಾಟಕ ಅಂತ ಮಾಡಿ ನಾನ್ ಕಲ್ಯಾಣ ಕರ್ನಾಟಕವನ್ನ ಬಿಡೋ ಹಾಗಿಲ್ಲ. ಹಾಗೆ ನಾನ್ ಕಲ್ಯಾಣ ಕರ್ನಾಟಕವನ್ನು ಮಾಡಿ ಬೇರೆ ಕಲ್ಯಾಣ ಕರ್ನಾಟಕವನ್ನ ಬಿಡೋ ಹಾಗಿಲ್ಲ. ಯಾವುದೇ ಒಂದು ನೋಟಿಫಿಕೇಶನ್ ಆಗಿರೋ ಕೂಡ ಏನು ನಾನ್ ಕಲ್ಯಾಣ ಕರ್ನಾಟಕವನ್ನು ಕೂಡ ಮಾಡಬೇಕು ಮತ್ತೆ ಕಲ್ಯಾಣ ಕರ್ನಾಟಕ ಪೋಸ್ಟ್ ಗಳನ್ನು ಕೂಡ ಮಾಡಬೇಕು. ಅಕಸ್ಮಾತ್ ಏನಾದ್ರೂ ಮಾಡ್ಲಿಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಸೊ ಕೋರ್ಟ್ಗೆ ಹೋಗ್ತಕ್ಕಂಥದ್ದು. ಯಾವ ರೀತಿ ಅಂತಂದ್ರೆ 545 ಮತ್ತೆ 402 ಏನಾಗಿತ್ತಲ್ಲ ಸೊ ಅದೇ ರೀತಿಯಾಗಿರ್ತದೆ. 545 ಏನ್ ಮಾಡಿಲ್ಲ ಅಂತಂದ್ರೆ ಸೊ ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಅನ್ನ ಕೊಟ್ಟಿದ್ರು, ಬಟ್ ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಅನ್ನ ನೀಡಿರ್ಲಿಲ್ಲ. ಸೊ ಇದೇ ಒಂದು ಕಾರಣಕ್ಕಾಗಿ ಏನ್ ಮಾಡ್ತಂದ್ರೆ ಸೊ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ ಅಲ್ಲಿ ಹೋಗಿ ಇನ್ನು ಕೂಡ ಕೆಲವೊಂದಿಷ್ಟು ಡಿಸಿಷನ್ ಆಗಿ ಇದನ್ನ ಮಾಡ್ತಾರೆ. ಸೊ ಇದೇ ರೀತಿಯಾಗಿ ಅದಕ್ಕಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಯಾವುದೇ ಒಂದು ನೇಮಕಾತಿ ಆದ್ರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಸೊ ನಾನ್ ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಮತ್ತೆ ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಸೊ ಯಾವುದೇ ಒಂದು ಪೋಸ್ಟ್ ಅನ್ನು ಕೂಡ ಅಥವಾ 10 ಪೋಸ್ಟ್ ಅನ್ನ ಕರೆದ್ರು ಕೂಡ ಅಲ್ಲಿ ನಾನ್ ಕಲ್ಯಾಣ ಕರ್ನಾಟಕ ಮತ್ತೆ ಕಲ್ಯಾಣ ಕರ್ನಾಟಕ ಸಂಬಂಧಪಟ್ಟಂತೆ ಪೋಸ್ಟ್ ಅನ್ನ ಕರಿಬೇಕಾಗಿರ್ತದೆ. ಹಾಗಾದ್ರೆ ನಾವು ಇಲ್ಲಿ ನೋಡ್ತಕ್ಕಂಥದ್ದು ಸೊ KSSF ದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ, ಹಾಗೆ ಸಿವಿಲ್ ಅಲ್ಲಿ ಕೂಡ ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಆದ್ರೆ ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಇವು ಎರಡರಲ್ಲಿ ಕೊಟ್ಟಿಲ್ಲ. ಹಾಗಾದ್ರೆ ಇವುಗಳ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವಾಗ ಆಗ್ಬೋದು ಸರ್ ಅಂತಂದ್ರೆ ಸೊ ಈ ಹಿಂದೆ ಏನ್ ನೋಟಿಫಿಕೇಶನ್ ಮಾಡಿರ್ತಾರಲ್ಲ ಸೊ ಈ ಲೆಟರ್ ಬಂದಿದಿಲ್ಲ ಸೊ ಇದೇ ರೀತಿಯ ಲೆಟರ್ ಗಳನ್ನು ಕೂಡ ಹೊಡಿಸುವ ಸಾಧ್ಯತೆ ಇರ್ತದೆ. ಈ ರೀತಿ ಹೊಡಿಸುವಂತ ಲೆಟರ್ ಅನ್ನ ಹೊಡಿಸಿ ಮತ್ತೆ ಏನ್ ಈ ಹಿಂದೆ ನೇಮಕಾತಿಗೆ ಮಾಡಿ ಅಂತ ಕೊಟ್ಟಿರ್ತಲ್ಲ ಸೊ ಅದೇ ರೀತಿ ನೇಮಕಾತಿ ಮಾಡುವ ಸಾಧ್ಯತೆನೂ ಕೂಡ ಇದೆ. ಹಾಗೇನ PSI ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಸ್ನೇಹಿತರೆ PSI ಅಲ್ಲಿ ಹಿಂದೆ ಏನ್ ನೇಮಕಾತಿ ಆಯೋಗಕ್ಕೆ ಹೋಗಿ ಕೇಳಿದಾಗ DG and BGP ಆಫೀಸ್ ಅಲ್ಲಿ ಕೇಳಿದಾಗ ನವೆಂಬರ್ ಅಥವಾ ಡಿಸೆಂಬರ್ ಒಳಗಡೆಯಾಗಿ ಈ ಒಂದು PSI ಗೆ ಸಂಬಂಧಪಟ್ಟಂತೆ ನ್ಯೂ ನೋಟಿಫಿಕೇಶನ್ ಅನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಈ ಒಂದು PSI ಆಗಿರ್ಬೋದು ಸಿವಿಲ್ ನಾನ್ ಕಲ್ಯಾಣ ಕರ್ನಾಟಕ ಅಥವಾ KSSF ನಾನ್ ಕಲ್ಯಾಣ ಕರ್ನಾಟಕ ಇವೆಲ್ಲನೂ ಕೂಡ ಈ ಹಿಂದೆ ಏನ್ ಲೆಟರ್ ಅನ್ನ ಹೊಡಿಸಿದ್ರು ಆಗಲೇ ಹೇಳಿದಾಗ ಈ ರೀತಿ ಲೆಟರ್ ಅನ್ನ ಹೊಡಿಸಿ ಏನ್ ಮಾಡಬಹುದು ಅಂತಂದ್ರೆ ಸೊ ಈ ಒಂದು ಪೋಸ್ಟ್ ಗಳನ್ನು ಕೂಡ ನೇಮಕಾತಿ ಮಾಡುವ ಚಾನ್ಸಸ್ ಇದೆ ಅಂತ ಹೇಳ್ತೀನಿ ಸ್ನೇಹಿತರೆ. ಕೆಲವೊಂದಿಷ್ಟು ಪಾಯಿಂಟ್ಗಳು ಅಂದ್ರೆ ಈ ಒಂದು ನೇಮಕಾತಿಗಳು ಏನಿದಾವ ಈಗಾಗಲೇ ಹೇಳಿದಾಗೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಹಂತದಲ್ಲಿ ಏನಪ್ಪಾ ಅಂದ್ರೆ ನೇಮಕಾತಿ ಆಗುವ ಸಾಧ್ಯತೆ ಇದೆ. ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಏನಂದ್ರೆ ಸೊ ಏನ್ ನೋಟಿಫಿಕೇಶನ್ ಏನ್ ಹೊಡಿಸ್ತಾರೆ ಇದೇ ಒಂದು ನೋಟಿಫಿಕೇಶನ್ ಅಲ್ಲಿ ಸೊ ಎಕ್ಸಾಮ್ ಡೇಟ್ ಗಳನ್ನು ಕೂಡ ಮೆನ್ಷನ್ ಮಾಡುವ ಸಾಧ್ಯತೆ ಇರ್ತದ. ಈ ಹಿಂದೆ ಹಳೆ ನೇಮಕಾತಿ ಆದಾಗ ತಾವೆಲ್ಲರೂ ಕೂಡ ಗಮನಿಸಿರ್ಬೇಕು ಕೆಲವೊಂದಿಷ್ಟು ಸ್ಪೀಡ್ ಪ್ರೊಸೀಜರ್ ಆಗುವ ಸಾಧ್ಯತೆ ಇರ್ತದ. ಸೊ ಅದಕ್ಕಾಗಿ ನಿಮ್ಮ ಅಭ್ಯಾಸ ಏನಿದೆ ಸ್ವಲ್ಪ 2x ಸ್ಪೀಡ್ ಅಲ್ಲಿ ತಾವುಗಳ ತಯಾರಿಯನ್ನ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಈಗಾಗಲೇ ಹೇಳಿದಾಗೆ KSSF ಮತ್ತೆ ಸಿವಿಲ್ ನಾನ್ ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಮತ್ತೆ PSI ಗೆ ಸಂಬಂಧಪಟ್ಟಂತೆ ಹಾಗೆ ಈ ಹಿಂದೆ ಏನ್ ಲೆಟರ್ ಅನ್ನು ಹೊಡಿಸಿದರೆ ಸೊ ಅದೇ ರೀತಿ ಲೆಟರ್ ಅನ್ನು ಹೊಡಿಸಿ ನವೆಂಬರ್ ಅಥವಾ ಡಿಸೆಂಬರ್ ಒಳಗಾಗಿ ಈ ಒಂದು ನೇಮಕಾತಿಗಳನ್ನ ಕೂಡ ಮಾಡುವ ಸಾಧ್ಯತೆ ಇರ್ತದ. ಅದ್ರ ಕೂಡ ಲೇಟ್ ಆಗುವ ಸಾಧ್ಯತೆ ಕೂಡ ಇರ್ತದ ಅಂತ ಹೇಳ್ತಾ ಸ್ನೇಹಿತರೆ, ಇನ್ನ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನೇಮಕಾತಿ ಆಗ್ತಾವಂತ ಏನ್ ಹುದ್ದೆಗಳಿದಾವೆ ಸೊ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿ ಇರೋದಿಲ್ಲ. ಸೊ ಅವುಗಳ ಬಗ್ಗೆ ಸ್ವಲ್ಪ ಕೆಲವೊಂದಿಷ್ಟು ಕ್ವಾಲಿಫಿಕೇಶನ್ ಮಾಹಿತಿ ನೀಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ, ಇಲ್ಲಿ KSRP ಆಗಿರ್ಬೋದು KSSF ಮತ್ತೆ CRDR ಏನ್ ಹುದ್ದೆಗಳಿದಾವೆ ಸೊ ಇವುಗಳೆಲ್ಲವೂ ಕೂಡ ಏನಪ್ಪಾ ಅಂದ್ರೆ SSLC ಅನ್ನ ಪಾಸ್ ಆಗಿರ್ಬೇಕು. ಅಂದ್ರೆ ಕೇವಲ 10th ಅನ್ನ ಪಾಸ್ ಆದ್ರೆ ಸಾಕು, ಯಾವುದೇ ರೀತಿಯ ಪರ್ಸೆಂಟೇಜ್ ಅವಶ್ಯಕತೆ ಇರೋದಿಲ್ಲ. ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು ಏನಪ್ಪಾ ಅಂದ್ರೆ ಸಿವಿಲ್ ಏನ್ ಹುದ್ದೆಗಳಿದಾವೆ ಸೊ ಇವುಗಳಿಗೆ ಸೊ 12th PUC ಅನ್ನ ಪಾಸ್ ಆಗಿರ್ಬೇಕು. ತರಂತದ್ರಲ್ಲಿ ಈ ಒಂದು KSRP ಆಗಿರ್ಬೋದು ಮತ್ತೆ KSSF ಆಗಿರ್ಬೋದು ಇವುಗಳಿಗೆ ಮೆನ್ ಅಲ್ಲಿ 170-60 ಮೀಟರ್ ಏನಪ್ಪಾ ಅಂದ್ರೆ ಹೈಟ್ ಇರ್ತಕ್ಕಂಥದ್ದು. ಹಾಗೆ CR ಮತ್ತೆ ಸಿವಿಲ್ ಅಲ್ಲಿ ಏನಪ್ಪಾ ಅಂದ್ರೆ ಸೊ 168 ಸೆಂಟಿಮೀಟರ್ ಹೈಟ್ ಇರಬೇಕಂತದ್ದು. ಸೊ ಇವುಗಳು ಮುಖ್ಯವಾಗಿ ನೀವು ಗಮನಿಸಿ ಏನಪ್ಪಾ ಅಂದ್ರೆ ಸ್ಟಡಿ ಮಾಡಿ. ಕೆಲವೊಂದಿಷ್ಟು ಅಭ್ಯರ್ಥಿಗಳು 167 ಇರ್ತಾರ, ಸೊ ನಾನು CRDR ಆಗ್ತೀನಿ ಸಿವಿಲ್ ಆಗ್ತೀನಿ ಅಂತ ಹೇಳ್ತಾರೆ. ಅಂತವ್ರಿಗೂ ಅಂತ ಒಂದು ಇದನ್ನ ಮಾಡಕ್ ಹೋಗಬೇಡಿ ಅಂತ ಹೇಳ್ತೀನಿ. ಹಾಗೆ KSRP ಅಲ್ಲೂ ಕೂಡ 170 ಹೈಟ್ ಇರ್ತಕ್ಕಂಥ ಅಭ್ಯರ್ಥಿಗಳು ಮತ್ತೆ KSSF ನಲ್ಲಿ 170 ಹೈಟ್ ಇರ್ತಕ್ಕಂಥ ಅಭ್ಯರ್ಥಿಗಳು ಏನ್ ಮಾಡಿ ಅಂತಂದ್ರೆ ಸೊ ಅಪ್ಲಿಕೇಶನ್ ಸಲ್ಲಿಸಬಹುದು. ತಾವೆಲ್ಲರೂ ಕೂಡ ಏನಪ್ಪಾ ಅಂದ್ರೆ ಸೊ ಈ ಹುದ್ದೆಗಳು ಏನಪ್ಪಾ ಅಂದ್ರೆ KSSF ಮತ್ತು CRDR ಹುದ್ದೆಗಳೇನಿದಾವೆ ಮುಂಬರುವಂತ ನೇಮಕಾತಿಯ ದೃಷ್ಟಿಯಿಂದ ಯಾರು ಹೈ ಪೋಸ್ಟ್ ಗೆ ಅಥವಾ KS ಆಗಿರ್ಬೋದು PS ಆಗಿರ್ಬೋದು ಇವುಗಳಲ್ಲಿ ಯಾವ್ದಾದ್ರು ಒಂದು ಪೋಸ್ಟ್ ಅನ್ನ ಮಾಡ್ಕೋಬೇಕು
ಬದಲು ಪೈಸಿ ಆಗ್ಬೇಕು ಅಂತ ಏನು ಹುದ್ದೆಗಳಿಗೆ ತಯಾರಿ ನಡೆಸ್ತಿದ್ರೆ ಅವರು ಈ ಹುದ್ದೆಗಳು ಏನಪ್ಪಾ ಅಂದ್ರೆ ತುಂಬಾ ಚೆನ್ನಾಗಿರ್ತಕ್ಕಂಥ ಹುದ್ದೆಗಳು. ಅಂದ್ರೆ ಈ ಹುದ್ದೆಗಳು ಹೋಗಿ ತದನಂತರದಲ್ಲಿ ನೀವು ಏನಪ್ಪಾ ಅಂದ್ರೆ ನಿಮ್ಮ ಕನಸಿನ ಹುದ್ದೆ ಇರತಕ್ಕಂಥದ್ದು KS ಆಗಿರ್ಬೋದು ಮತ್ತೆ PSI ಇವುಗಳಿಗೆ ಕೂಡ ಸ್ಟಡಿಯನ್ನ ಮಾಡಬಹುದು ಅಂತ ಹೇಳ್ತಾ ಸ್ನೇಹಿತರೆ, ಈಗಾಗಲೇ ಹೇಳಿದಾಗೆ ಏನಪ್ಪಾ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಇನ್ನೇನು ಕೆಲವೇ ದಿನಗಳಲ್ಲಿ ನೇಮಕಾತಿಗಳು ಪ್ರಾರಂಭವಾಗುತ್ತೆ. ಇದಕ್ಕೆ ಬೇಕಾಗಿರತಕ್ಕ ಡಾಕ್ಯುಮೆಂಟ್ಗಳೇನಿದಾವೆ, ಸೊ ಮೊದಲು ಆ ಒಂದು ಡಾಕ್ಯುಮೆಂಟ್ಗಳನ್ನ ನೇಮಕಾತಿ ಆಗೋಕ್ಕಿಂತ ಮುಂಚೆನೆ ಏನ್ ಮಾಡಿ ಅಂತಂದ್ರೆ ಡಾಕ್ಯುಮೆಂಟ್ಗಳನ್ನ ತೆಗೆಸಿ ಈ ಒಂದು ಡಾಕ್ಯುಮೆಂಟ್ಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋನ ಕೂಡ ಮಾಡಿದ್ದೀನಿ. ಇದೇ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಹಾಕಿರ್ತೀನಿ. ಆ ಒಂದು ಡಾಕ್ಯುಮೆಂಟ್ಗಳನ್ನ ಬೇಗ ತೆಗಿಸಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದ್ರೆ ನೇಮಕಾತಿ ಆದ್ಮೇಲೆ ನಿಮಗೆ ಹೊಸ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಥವಾ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವುದೇ ಡಾಕ್ಯುಮೆಂಟ್ಗಳನ್ನ ತೆಗೆಸ್ಕೊಳ್ಳೋದಕ್ಕೆ ಏನು ಮಾಡ್ತಂದ್ರೆ ಅವಕಾಶ ಇರೋದಿಲ್ಲ. ಸೊ ಅದಕ್ಕಾಗಿ ಮೊದಲೇ ಏನ್ ಮಾಡಿ ಅಂತಂದ್ರೆ ಈ ಒಂದು ಡಾಕ್ಯುಮೆಂಟ್ಗಳನ್ನ ತೆಗಿಸಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ಏನಪ್ಪಾ ಅಂದ್ರೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಇಷ್ಟು ಹುದ್ದೆಗಳಿಗೆ ಏನಪ್ಪಾ ಅಂದ್ರೆ ಅಧಿಕೃತವಾಗಿ ಚಾಲನೆ ಸಿಗುವಂತ ಸಾಧ್ಯತೆ ಇದೆ. ಇನ್ನೇನು ಅಕ್ಟೋಬರ್ ಎಂಡ್ ಅಥವಾ ಸೆಪ್ಟೆಂಬರ್ ಎಂಡ್ ಅಥವಾ ಅಕ್ಟೋಬರ್ ಮೊದಲ ವಾರದಲ್ಲಿ ಈ ಒಂದು ಎಲ್ಲ ನೋಟಿಫಿಕೇಶನ್ಗಳು ಸಾಧ್ಯತೆ ಇದೆ. ಸೊ ನಿಮ್ಮ ತಯಾರಿಯನ್ನ ಕಂಟಿನ್ಯೂ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳು ಬೇಕು ಅದನ್ನ ಯೂಟ್ಯೂಬ್ ಚಾನಲ್ಗಳ ಮೂಲಕ ಮಾಹಿತಿಯನ್ನು ನೀಡುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ, ಏನಪ್ಪಾ ಅಂದ್ರೆ ಸ್ಪರ್ಧಾ ಕಾಲಾಗ್ನಿ ಆ್ಯಪ್ ಕೂಡ ಇದೆ. ಆ ಒಂದು ಸ್ಪರ್ಧಾ ಕಾಲಾಗ್ನಿ ಆ್ಯಪ್ ನಲ್ಲಿ ಈಗಾಗಲೇ ಮಿಷನ್ 3 ಶಕ್ತಿ ಬ್ಯಾಚ್ ಅನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ. ಈ ಒಂದು ಮಿಷನ್ 3 ಶಕ್ತಿ ಬ್ಯಾಚ್ ಅಲ್ಲಿ ಮುಂಬರುವಂತ ಏನು CRDR ಆಗಿರ್ಬೋದು, KSRP ಆಗಿರ್ಬೋದು, KSISF ಆಗಿರ್ಬೋದು, ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ನಮ್ಮ ತಯಾರಿ ಹೇಗಿರಬೇಕು, ಹಾಗೆ ಎಲ್ಲರಿಗಿಂತ ಭಿನ್ನವಾಗಿ ಸ್ಟ್ರಾಟಜಿಯನ್ನು ಹೇಗೆ ರೂಪಿಸಬೇಕು, ಮತ್ತೆ ಪ್ಲಾನಿಂಗ್ ಕೂಡ ಹೇಗಿರಬೇಕು, ಮತ್ತೆ ಹೊಸ ಪ್ರಶ್ನೆ ಪತ್ರಿಕೆ ಮಾದರಿಯಲ್ಲಿ ನಮ್ಮ ತಯಾರಿಯನ್ನ ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ಮಿಷನ್ 3 ಶಕ್ತಿ ಬ್ಯಾಚ್ ನಲ್ಲಿ ನೀಡ್ತಾ ಇದ್ದೀವಿ. ಸೊ ಯಾರು ಜಾಯ್ನ್ ಆಗ್ಬೇಕಂತಿದ್ರೆ ಜಾಯ್ನ್ ಆಗಿ. ಕೆಲವು ದಿನಗಳಿಂದ ವಿಡಿಯೋನ ಮಾಡಿಲ್ಲ. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ನೇಮಕಾತಿ ಕೂಡ ಪ್ರಾರಂಭ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಏನು ವಿಡಿಯೋಗಳು ಇರ್ತವೆ, ತರಗತಿಗಳು ಇರ್ತವೆ, ಸೊ ಅವುಗಳಲ್ಲಿ ಲಭ್ಯ ಆಗ್ತಾ ಹೋಗ್ತವೆ ಅಂತ ಹೇಳ್ತಾ ಸ್ನೇಹಿತರೆ, ಇದೇನು ಇಷ್ಟು ಏನಪ್ಪಾ ಅಂದ್ರೆ ಇವತ್ತಿನ ಈ ಒಂದು ವಿಡಿಯೋ ಆಗಿರ್ತದೆ. ಈಗಾಗಲೇ ನಮ್ಮ ಸ್ಪರ್ಧಾ ಕಾಲಾಗ್ನಿ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಖ್ಯವಾಗಿ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಯಾರು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅವರು ಕೂಡ ಜಾಯ್ನ್ ಆಗಿ. ಹಾಗೆ ವಾಟ್ಸ್ಆಪ್ ಚಾನಲ್ ಕೂಡ ಇದೆ. ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಇದೆ. ತಮ್ಗಳು ಎಲ್ಲಿ ಟಚ್ ಅಲ್ಲಿ ಇರಬೇಕು ಅನಿಸುತ್ತೆ ಅಲ್ಲಿ ಟಚ್ ಅಲ್ಲಿ ಇರುತ್ತಾ ಸ್ನೇಹಿತರೆ. ಇನ್ನೇನು ಕೆಲವೇ ದಿನಗಳೇ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಇರ್ಬೋದು ಏನಪ್ಪಾ ಅಂದ್ರೆ ನೇಮಕಾತಿ ಪ್ರಾರಂಭ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ತಯಾರಿಯನ್ನ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳು ಬೇಕು, ತಯಾರಿ ಹಂತ ಹೇಗಿರಬೇಕು, ಎಲ್ಲವೂ ಕೂಡ ಬಗ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಮಾಹಿತಿಗಳು ಕೂಡ ದೊರೀತಾ ಹೋಗ್ತಾವ ಅಂತ ಹೇಳ್ತಾ ಸ್ನೇಹಿತರೆ, ಇಲ್ಲಿವರೆಗೂ ಈ ಒಂದು ವಿಡಿಯೋನ ವೀಕ್ಷಿಸತಕ್ಕಂಥ ತಮಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.